ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಒಂದು ಆಘಾತಕಾರಿ ವಿಷಯ ಅಂತ ಹೇಳಿದ್ರೆ, ಝೀ ಕನ್ನಡದಲ್ಲಿ ಬರುವಂತಹ ಬ್ರಹ್ಮಗಂಟು ಧಾರಾವಾಹಿಯ ನಟಿ ಶೋಭಿತಾ ನಿನ್ನೆ ತಡರಾತ್ರಿ ಹೈದರಾಬಾದಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೇಣಿಗೆ ಶರಣಾಗಿದ್ದಾರೆ. ಏನಕ್ಕೆ ಶರಣಾದರು? ಈ ನಟಿ ಯಾವ್ಯಾವ ಧಾರಾವಾಹಿನಲ್ಲಿ ಕೆಲಸ ಮಾಡಿದರು? ಇವ್ರ ಗಂಡ ಯಾರು? ಇವ್ರು ಎಲ್ಲಿದ್ದರು? ಯಾವ ಊರು? ಏನಕ್ಕೆ ನೇಣಿಗೆ ಶರಣಾದರು? ಇದೆಲ್ಲವನ್ನು ತಿಳಿಸೋಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಆಗ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಸ್ನೇಹಿತರೆ, ನಾವು ಇತ್ತೀಚೆಗಷ್ಟೇ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಚಿನ್ನು ಮರಿ ಚಂದನ ಅನಂತಕೃಷ್ಣ ಅವರ ಮದುವೆ, ನಮ್ಮ ಉದಯ ಉತ್ತಿನಗದ್ದೆ ಅವ್ರ ಮಗ ಪ್ರತ್ಯಕ್ಷರ ಜೊತೆ ಅದ್ಧೂರಿಯಾಗಿ ನಡೆದಂತಹ ಒಂದು ಚಿತ್ರವನ್ನು ನೋಡಿಬಿಟ್ಟು ಬಹಳ ಖುಷಿಯಾಗಿದ್ವಿ. ಆ ಖುಷಿಯ ಬೆನ್ನಲ್ಲೇ ಬ್ರಹ್ಮಗಂಟು ಧಾರಾವಾಹಿಯ ಖ್ಯಾತ ನಟಿ, ಕಿರುತೆರೆ ನಟಿ ಶೋಭಿತಾ ಅವರು ಹೈದರಾಬಾದ್ನಲ್ಲಿ ನೇಣಿಗೆ ಶರಣಾದರು, ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೇಳಿ ಕೇಳಿ ತುಂಬಾ ಬೇಜಾರಾಯಿತು. ಯಾಕಿರಬಹುದು? ಇತ್ತೀಚೆಗಷ್ಟೇ ಅವ್ರು ಮದುವೆ ಆಗಿದ್ದರು, ತುಂಬ ಆ್ಯಕ್ಟಿವ್ ಪರ್ಸನ್, ಸದಾ ಖುಷಿಯಾಗಿರ್ತಾಯಿದ್ರು ಅಂತೇಳಿ ಅವರ ಸಹ ಕಲಾವಿದರು ಸಹ ಹೇಳಿದರು. ಮತ್ತು ಯಾವುದೇ ರೀತಿಯೂ ಏನೇ ಆದ್ರೂ ನಮ್ಮ ಹತ್ರ ಏನೂ ನೋವನ್ನು ಹೇಳ್ಕೊಂಡಿಲ್ಲ, ಖುಷಿಯಾಗಿ ಇರ್ತಾಯಿದ್ರು ಅಂತ ಹೇಳ್ಪಟ್ರು. ಆದರೂ ಸಹ ಏನಕ್ಕೋಸ್ಕರ ಇವರು ಆತ್ಮಹತ್ಯೆ ಮಾಡಿಕೊಂಡ್ರು ಅದು ಎಲ್ರಿಗೂ ಪ್ರಶ್ನೆಯಾಗಿಯೇ ಉಳಿದಿದೆ, ಕಾರಣ ತಿಳಿತಾ ಇಲ್ಲ ಅಂತ ಹೇಳಿ. ಶೋಭಿತಾ ಅವರು ಹಾಸನ ಮೂಲದ ಸಕಲೇಶ್ಪುರ ಊರಿನವರು. ಇತ್ತೀಚೆಗಷ್ಟೇ ಅವರು ಮದುವೆ ಆಗಿದ್ದರು. ಮದುವೆ ಆದಮೇಲೆ ಅವರು ಹೈದರಾಬಾದ್ನಲ್ಲಿ ವಾಸವಾಗಿದ್ದರು. ಅವರು ಅವರ ಸಹ ಕಲಾವಿದರ ಜೊತೆ ಹೇಳ್ಕೊಳ್ತಾ ಇದ್ರಂತೆ, ನಾನು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು, ನಮ್ಮಮ್ಮ ತುಂಬ ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದಾರೆ ಅಂಥೇಳಿ. ಆದರೆ ಮದುವೆ ಆದಮೇಲೆ ಆ ಅವಕಾಶ ಅವರಿಗೆ ಬಂದಿಲ್ಲ, ಅಲ್ಲಿ ತಾಯಿನ ನೋಡ್ಕೊಳ್ಳೋ ಅವಕಾಶ ಅವ್ರಿಗೆ ಸಿಕ್ಕಿಲ್ಲ. ಅದರಿಂದ ಏನಾದರೂ ಇಬ್ಬರಲ್ಲಿ ಭಿನ್ನಾಭಿಪ್ರಾಯ ಆಗಿರ್ಬೋದು. ಇವರು ಹಾಸನದ ಸಕಲೇಶ್ಪುರದಲ್ಲಿ ಒಂದು ಬಡ ಕುಟುಂಬದಲ್ಲೇ ಹುಟ್ಟಿದಂಥವ್ರು. ತಂದೆ ತಾಯಿಗಳು ತುಂಬ ಇವ್ರಿಗೆ ಕಷ್ಟಪಟ್ಟು ಸಾಕಿದರು. 4 ಜನ ಹೆಣ್ಮಕ್ಳಿದ್ರೂ ಸಹ ಇವರು ತುಂಬ ಶ್ರಮಪಟ್ಟು ನಿರ್ಮಾಪಕರಾಗಿ, ಕಲಾವಿದೆಯಾಗಿ ಚಿತ್ರರಂಗಕ್ಕೆ ಇವರು ಎಂಟ್ರಿ ಕೊಟ್ಟರು. ಸುಮಾರು ನಮ್ಮ ಗಮನ ಸೆಳೆಯುವಂಥ ಧಾರಾವಾಹಿಗಳಲ್ಲಿ ಸಹ ಇವರು ಅಭಿನಯಿಸಿದ್ದಾರೆ. ಇವರ ಅಭಿನಯ ಮನೆಗಳಲ್ಲೂ ಮಾತಾಗಿತ್ತು. ಇವರು ನೆಗೆಟಿವ್ ರೋಲ್ ಕೊಟ್ಟರು ಸಹ ತುಂಬ ಚೆನ್ನಾಗಿ ಮಾಡ್ತಾರೆ, ಒಳ್ಳೆಯ ರೋಲು ಸಹ ಚೆನ್ನಾಗಿ ಮಾಡ್ತಾರೆ, ಸೈಲೆಂಟ್ ರೋಲು ಚೆನ್ನಾಗಿ ಮಾಡ್ತಾರೆ, ಬಜಾರಿ ರೋಲು ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಇವ್ರು ಖ್ಯಾತರಾಗಿದ್ದರು ಶೋಭಿತಾ. ಇಂತಹ ಆ್ಯಕ್ಟಿವ್ ಪರ್ಸನ್ ಶೋಭಿತಾ ಏನಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರು? ಏನು ನೋವಾಗಿತ್ತು? ಯಾರಿಗೂ ಗೊತ್ತಿಲ್ಲ. ಅವರ ತವ್ರ ಮನೆಯವರಿಗೆ ಗೊತ್ತಿರ್ಬೋದು, ಅಥವಾ ಅವ್ರ ಗಂಡನ ಮನೆಯವರಿಗೆ ಗೊತ್ತಿರ್ಬೋದು. ಯಾರೂ ಬಾಯಿ ಬಿಡ್ತಾ ಇಲ್ಲ. ಅವರ ಸ್ನೇಹಿತರು, ಅವರ ಜೊತೆ ಕೆಲಸ ಮಾಡಿದಂಥ ಕಲಾವಿದರು ಹೇಳೋದೇನು, ನಮ್ಮ ಹತ್ರ ಯಾವತ್ತೂ ಏನೂ ಹೇಳ್ಕೊಂಡಿಲ್ಲ, ಯಾವ ಕಷ್ಟವನ್ನು ಹೇಳ್ಕೊಂಡಿಲ್ಲ, ಯಾವ ಸಮಸ್ಯೆಯನ್ನು ಹೇಳ್ಕೊಂಡಿಲ್ಲ, ಚೆನ್ನಾಗೇ ಇರ್ತಾಯಿದ್ರು, ಖುಷಿಯಾಗಿರ್ತಾಯಿದ್ರು ಅಂಥೇಳಿ. ಆದರೆ ಒಂದು ಮೂಲದಿಂದ ತಿಳಿದು ಬಂದಿದ್ದು, ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮದುವೆ ಆಗಿದ್ದ ಹೊಸದಲ್ಲಿ ತುಂಬ ಅವರ ಗಂಡನ ಫೋಟೋಗಳನ್ನು ತುಂಬ ಹಂಚ್ಕೊಳ್ತಾ ಇದ್ರು. ಆದರೆ ಇತ್ತೀಚೆಗೆ ಅವರು ಎಲ್ಲ ಫೋಟೋಗಳನ್ನು ಡಿಲೀಟ್ ಮಾಡಿದ್ರಂತೆ. ಅವರು ಅವ್ರ ಗಂಡ ಇದ್ದಂಥ ಎಲ್ಲ ಫೋಟೋಗಳನ್ನು ಡಿಲೀಟ್ ಮಾಡಿದರು. ಸೋಷಿಯಲ್ ಮೀಡಿಯಾದಿಂದನೇ ಅವರು ದೂರ ಇದ್ದರು. ಧಾರಾವಾಹಿಗಳನ್ನಷ್ಟೇ ನಡೆಸ್ಕೊಂಡು ಹೋಗ್ತಾಯಿದ್ರು. ಇಲ್ಲಿ ಅದು ಸಸ್ಪೆನ್ಸ್ ಆಗಿದೆ. ಆದರೂ ನಾನೊಂದು ಎಲ್ರಿಗೂ ಹೇಳೋದಿಷ್ಟೇ, ಯಾಕೆಂದರೆ ಇತ್ತೀಚೆಗೆ ರೀಸೆಂಟಾಗಿ ಗುರುಪ್ರಸಾದ್ ಸಹ ಅವರು ಇದೇ ಥರ ಸೂಸೈಡ್ ಮಾಡ್ಕೊಂಡು ಮಾಡಿಕೊಂಡ್ರು. ನಾ ಹೇಳೋದಿಷ್ಟೇ, ಏನೇ ಸಮಸ್ಯೆ ಬಂದರೂ ಬಗೆಹರಿಸೋಕ್ಕೆ ಬೇಕಾದಷ್ಟು ಜನ ಸಂಬಂಧಿಕರಿದ್ದಾರೆ ಅಥವಾ ಮನೆಯವರಿದ್ದಾರೆ. ಹೇಳ್ಕೊಳ್ಳಿ, ಹಿರಿಯರ ಮುಂದೆ ಹೇಳ್ಕೊಳ್ಳಿ, ನಿಮ್ಮ ನೋವನ್ನು ಹಂಚ್ಕೊಳ್ಳಿ, ಒಬ್ಬರಿಂದ ಪರಿಹಾರ ಸಿಗ್ಬೋದು. ತುಂಬ ಹಿಂಸೆ ಆದರೆ ಬಿಟ್ಟು ಬನ್ನಿ, ಆ ಹಿಂಸೆಯಿಂದ ಹೊರಗಡೆ ಬನ್ನಿ, ನಿಮ್ಮ ಜೀವನನ ನೀವು ನಡೆಸ್ಕೊಳ್ಳಿ, ಅಷ್ಟು ಕೆಪಾಸಿಟಿ ನಿಮಗಿರುತ್ತೆ. ಏನಕ್ಕೆ ಒಂಥರ ಹೇಡಿ ಲಕ್ಷಣ, ಒಂದು ಆತ್ಮಹತ್ಯೆಗೆ ಶರಣಾಗೋದು ಒಂದು ಹೇಡಿ ಲಕ್ಷಣ. ಯಾರು ಆ ಥರ ಮನಸ್ಥಿತಿಗೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಜೀವ ಒಮ್ಮೆ ಹೋದರೆ ಬರೋದು ಕಷ್ಟ. ಈಗ ಹೋಗೋರು ಹೋಗ್ಬಿಡ್ತಾರೆ, ಆದರೆ ಆ ನಂತರದ ಜೀವನ ಏನು ಸುಖಮಯವಾಗಿರಲ್ಲ, ಸರಿ ಹೋಗಲ್ಲ. ಅದು ನಿಮಗೆ ಅಷ್ಟು ನೋವು ತೊಂದರೆ ಆದರೆ ಅದನ್ನು ಬಗೆಹರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಬುದ್ಧಿ ಹೇಳೋಕ್ಕೆ ಅಥವಾ ಹೇಳಿಸ್ಲಿಕ್ಕೆ ಅಥವಾ ಬುದ್ಧಿ ಕೇಳಲಿಕ್ಕೆ ಅದನ್ನು ಮೀಸಲಾಗಿಡಿ.
ಏಕಾಏಕಿ ಈ ರೀತಿ ಡಿಸಿಷನ್ ದಯವಿಟ್ಟು ಯಾರು ತಗೋಬೇಡಿ ಅಂತ ನಾನು ಹೇಳೋದು. ನಿಮ್ಮ ಮನಸ್ಥಿತಿ ತುಂಬ ವೀಕ್ ಆಗಿದ್ದರೆ ಧ್ಯಾನ ಮಾಡಿ, ಅಥವಾ ಅದಕ್ಕೆ ಅಂತಲೇ ಕೆಲವ್ರು ಇರ್ತಾರೆ, ಅವ್ರ ಹತ್ರ ಕಷ್ಟ ಹೇಳ್ಕೊಳ್ಳಿ. ತಿಳಿದಂಥವ್ರು ಇರ್ತಾರೆ, ಪರಿಹಾರ ಹೇಳೋವಂಥವ್ರು ಇರ್ತಾರೆ, ಬುದ್ಧಿವಾದ ಹೇಳೋವಂಥವ್ರು ಇರ್ತಾರೆ. ಅದಕ್ಕೆ ಅಂತಲೇ ಒಂದು ಸಂಸ್ಥೆ ಇದೆ, ಕೌನ್ಸಿಲಿಂಗ್ ಮಾಡಲಿಕ್ಕೆ ಅಂತಲೇ ಒಂದು ಸಂಸ್ಥೆ ಇದೆ. ಕೌನ್ಸಿಲಿಂಗ್ ಮಾಡಿಸ್ಕೊಳ್ಳಿ. ದಯವಿಟ್ಟು ಯಾರು ಈ ಮನೋಸ್ಥಿತಿಗೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಶೋಭಿತಾ ಬಗ್ಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.